ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾವೆಲ್ಲಿದ್ದೀವಿ ಅಂದರೆ ಶ್ರೀ ಪದ್ಮಗಿರಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಮಿನಿ ಜಾತ್ರೆ ಮಾಡೋಣ ಅಂತ ಹೋಗಿದ್ವಿ. ಅಂದರೆ ಕೋಳಿ ಕೊಯ್ಕೊಂಡು ಎಲ್ಲ ಹೊರಗಡೆ ಪಾರ್ಟಿ ಥರ ಮಾಡಿ ಬರೋಣ ಅಂತ. ಆ್ಯಕ್ಚುಲಿ ಹೊಸ ವರ್ಷದಿಂದ ಎಲ್ಲೂ ಫ್ಯಾಮಿಲಿಯವರೆಲ್ಲ ಒಂದು ಕಡೆ ಮೀಟ್ ಆಗಿರಲಿಲ್ಲ, ಹಾಗಾಗಿ ಈ ಥರ ಚಿಕ್ಕದಾಗಿ ಮಿನಿ ಜಾತ್ರೆ ಮಾಡಿ ಸೇರೋಣ ಅಂತ. ಹಾಗೆ ಇದು ಬಂದುಬಿಟ್ಟು ಶ್ರೀ ಪದ್ಮಗಿರಿ ಚೌಡೇಶ್ವರಿ ದೇವಿ ನೋಡಿ, ತುಂಬ ಪವರ್ಫುಲ್ ದೇವಿ. ಹಾಗೆ ಸ್ವಲ್ಪ ಕೈ ಮುಕ್ಕೊಂಡಿದ್ವಿ ನಾವು, ನಮ್ಮ ಅಮ್ಮರು ಮತ್ತು ನಮ್ಮ ಆಂಟಿಯರು ಎಲ್ಲರೂ ಕೂಡ ಕೈ ಮುಕ್ಕೊಂಡಿದ್ವಿ ಕೋಳಿ ಕೊಯ್ಸ್ಬೇಕು ಅಂತಂದು. ಹಾಗಾಗ್ಬಿಟ್ಟು ಎಲ್ಲರೂ ಒಂದೇ ಸಲ ಇಟ್ಕೊಂಡಿದ್ವಿ, ಹಾಗಾಗಿ ಎಲ್ಲ ಹೋಗಿದ್ವಿ ನೋಡಿ ಫ್ರೆಂಡ್ಸ್. ಮತ್ತು ಆ್ಯಕ್ಚುಲಿ ಈ ವ್ಲಾಗ್ ಬಂದುಬಿಟ್ಟು ವಾರ ಇರಲಿಲ್ಲ, ದೇವಿದು ವಾರ ಇರಲಿಲ್ಲ, ಅವತ್ತು ಮಾಡಿದ್ದು ನಾವು ಜಾತ್ರೆನ. ಹಾಗಾದರೂ ಕೂಡ ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ನೋಡಿ, ಹಂಗಾಗಿ ಇನ್ನು ವಾರದ ದಿನ ಹೋಗ್ಬಿಟ್ರಂತೂ ಫುಲ್ಲು ರಶ್ ಇರುತ್ತೆ. ಅದಕ್ಕೆ ನಾವು ಫ್ರೀ ದಿನವೇ ಹೋಗಿ ಮಾಡ್ಕೊಬಿಡೋಣ. ಬಿಡಿ ದಿನ ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಫುಲ್ ರಶ್ ಇರುತ್ತೆ. ಆ ದಿನ ಬಿಟ್ಟು ಬೇರೆ ದಿನ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಆ ಕಡೆ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರಲ್ಲ ಫ್ರೆಂಡ್ಸ್, ಅಲ್ಲಿ ಅಪ್ಪಣೆ ಕೇಳೋಕ್ಕೆ, ತಾಯಿ ದೇವಿದು ಅಪ್ಪಣೆ ಕೇಳೋಕ್ಕೆ ಭಾರಿ ತುಂಬ ಪವರ್ ಇರೋವಂಥ ದೇವಿ. ಆ್ಯಕ್ಚುಲಿ ಮೊದಲು ದೇವಸ್ಥಾನ ಇಷ್ಟು ಗ್ರ್ಯಾಂಡಾಗಿರಲಿಲ್ಲ. ನಾವು ಒಳಗಡೆ ಏನು ನೋಡ್ತಿದ್ದೀರ ಗರ್ಭಗುಡಿ, ಅಲ್ಲೋಗಿ ಪೂಜೆ ಮಾಡ್ಕೊಂಬರ್ತಿದ್ವಿ ನಾವೆಲ್ಲ. ಆದರೆ ಇವಾಗ ಫುಲ್ ಜನಗಳ್ದು ರಶ್ ಜಾಸ್ತಿ ಆದಂಗೆಲ್ಲ ಅವರೆಲ್ಲ ಇದು ಹಾಕ್ಸ್ಬಿಟ್ಟಿದ್ದಾರೆ, ಅಲ್ಲೇ ಪೂಜೆ ಮಾಡಿಕೊಡ್ತಾರೆ ಅರ್ಚಕರು. ಹಾಗಾಗ್ಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಮ್ಮ ಅಂಕಲ್ ಅವರು ದೇವ್ರನ್ನು ಕೂಡ, ಅವರು ಪೂಜಾರರು ಆಗಿದ್ದರು, ನಮ್ಮ ಜಗದೀಶ್ ಅಂಕಲ್ ಅವರು. ಈಗ ಬೇರೆಯವ್ರದ್ದು ಬಂದಿದೆ. ಅವ್ರದ್ದು ಊರಲ್ಲೆಲ್ಲ ಯಾರ್ಯಾರ್ದು ಯಾವಾಗ ಪೂಜಾರಿಕೆ ಬರುತ್ತೋ ಅವ್ರವ್ರು ಮಾಡೋದು. ಹಾಗಾಗಿ ಈಗ ಬೇರೆಯವ್ರದ್ದು ನಮ್ಮ ಅಂಕಲ್ ಅವ್ರದ್ದು ಮುಗ್ದೋಗಿದೆ. ಹಾಗೆ ಇನ್ನು ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರು, ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಬೇಕು. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಮತ್ತು ನಿಮಗೆ ಈ ದೇವಿ ಏನಾದರೂ ಗೊತ್ತಿದ್ದರೆ ನನಗೆ ತಿಳಿಸಿ. ಹಾಗೆ ಇನ್ನು ಏನಾದರೂ ನಿಮಗೆ ಈ ದೇವಿ ಬಗ್ಗೆ ಬೇಕಂದರೆ ನಾನು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ತಿಳಿಸ್ತೀನಿ ಅಡ್ರೆಸ್ಸು ಅಥವಾ ಏನಾದರೂ. ಅಮ್ಮನವ್ರದಂತೂ ತುಂಬ ಪವಾಡ ಇದೆ. ಹಾಗೆ ಮೊಸರನ್ನ ಮಾಡ್ಕೊಂಬಂದಿದ್ವಿ ನಾವು ಊರಿಂದ, ಎಡೆ ಕೊಟ್ವಿ. ಹಾಗೆ ಮತ್ತು ಹೋಳ್ಗೆ ಮಾಡೋರು ಹೋಳ್ಗೆನೂ ಮಾಡಿ ಎಡೆ ಕೊಡ್ಬೋದು. ನಾವು ಜಸ್ಟ್ ಮನೆಯಿಂದ ಮೊಸರನ್ನ ಮಾಡ್ಕೊಂಡು ಹೋಗಿದ್ವಿ. ಹಾಗೆ ಎಲ್ಲ ರೆಡಿ ಆಯಿತು. ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸಿ ಈ ಕಡೆ ಬಂದು ಮತ್ತು ನಮ್ಮ ಅಮ್ಮರಿಗೆಲ್ಲ ಪ್ರಸಾದ ಕೊಟ್ವಿ. ನನ್ನ ಮಗಳಿಗೆ ಮತ್ತು ಅಮ್ಮರಿಗೆಲ್ಲ ಮೊಸರನ್ನ ಎಡೆ ತಂದಿದ್ವಿ, ಎಲ್ಲರಿಗೂ ಪ್ರಸಾದ ಕೊಟ್ವಿ. ಎಲ್ಲ ಪ್ರಸಾದ ಹಂಚಿದಾದ್ಮೇಲೆ ಮತ್ತು ನಾನು ನಮ್ಮ ಆಂಟಿ ಕೂಡ, ಆಂಟಿ ಅಂದರೆ ಅವ್ರ ಮನೆಯಿಂದ ಅವ್ರು ತಂದಿದ್ರು, ನಾನು ನಮ್ಮ ಮನೆಯಿಂದ ಮಾಡ್ಕೊಂಡು ಹೋಗಿದ್ದೆ. ಹಾಗೆ ನಮ್ಮ ಆಂಟಿ ಕೂಡ ಅಲ್ಲೆಲ್ಲ ಮೊಸರನ್ನ ಹಂಚ್ತಾ ಇದ್ದಾರೆ, ಹಾಗೆ ನಾನು ಕೂಡ ಹಂಚಿದೆ. ಮತ್ತು ಇದಕ್ಕೆ ಬಂದ್ಬಿಟ್ಟು ವಿಶೇಷವಾಗಿ ಬೇಟೆ ಕಡಿಯೋದೇ ಒಂದು ವಿಶೇಷ ಇದು ಈ ದೇವಿಗೆ ಪೂರ್ತಿ. ಹಾಗಾಗಿ ಖಾರದ್ದೇ ದೇವಿ ಪೂರ್ತಿ ಫುಲ್ಲು ಖಾರನೇ ನೋಡಿ. ಈ ಕಡೆ ನಾವು ಕೋಳಿ ಎಲ್ಲ ಕೊಯ್ಸೋಕ್ಕೆ ರೆಡಿಯಾಗಿದ್ದಾರೆ. ಹಾಗೆ ಕೋಳಿ ಕೊಯ್ಯೋದು, ಕ್ಲೀನ್ ಮಾಡೋದು ಅದೆಲ್ಲ ವೀಡಿಯೋ ಮಾಡ್ಬೋದಲ್ಲ ಫ್ರೆಂಡ್ಸ್. ಹಾಗಾಗಿ ಕೋಳಿ ಕೊಯ್ದಿದ್ದು ನಾವು ವೀಡಿಯೋ ಮಾಡಲೇ ಇಲ್ಲ, ಜಸ್ಟ್ ಅಲ್ಲಿ ತಗೊಂಡು ಹೋಗಿರೋದಷ್ಟೇ ತೋರಿಸಿದೆ. ಆಮೇಲೆ ಮತ್ತೆ ಇನ್ನೇನು ಅಲ್ಲಿಂದ ಕೊಯ್ಸ್ಕೊಂಡು ರೆಡಿ ಮಾಡಿಸ್ಕೊಂಬಂದರು. ಕ್ಲೀನ್ ಮಾಡ್ಸೋಕೆ ಅಲ್ಲೆಲ್ಲ ಇರ್ತಾರೆ ರೆಡಿ. ಈ ಕೋಳಿ ಏನು ತಂದಿರ್ತೀವೋ ಅಲ್ಲೇ ಇರ್ತಾರೆ ಕ್ಲೀನ್ ಮಾಡಿಕೊಡೋರು. ಅಲ್ಲಿಗೆ ಹೋದ್ರು ಅವರೆಲ್ಲ ಕ್ಲೀನ್ ಮಾಡಿಸ್ಕೊಂಬರೋಕ್ಕೆ. ನಾವು ನೋಡಿ ಉಳ್ಕೊಳೋ ಜಾಗ, ಎಲ್ಲಿ ಉಳ್ಕೊಂಡು ಅಡುಗೆ ಮಾಡಬೇಕು ಆ ಜಾಗಕ್ಕೆ ಬಂದ್ವಿ. ಇದು ಆ್ಯಕ್ಚುಲಿ ಬಂದುಬಿಟ್ಟು ನಮ್ಮ ಅಂಕಲ್ ಅವ್ರ ತೋಟ. ಏನೂ ಹಾಕಿಲ್ಲ, ಮಾವಿನ ಮರಗಳು ಇದ್ದಾವೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಮಾವಿನ, ಮತ್ತು ಮಳೆ ಜಾಸ್ತಿ ಆದಾಗ ಗದ್ದೆ ಬೆಳೀತಾರೆ ಇಲ್ಲೆಲ್ಲ. ಅಡಿಕೆ ತೋಟ ಇದೆ, ಅದು ನಮ್ಮ ಆಂಟಿ ಮನೆ ಹತ್ರನೇ ಇದೆ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ, ನೋಡಿದ್ದೀರಾ ನೀವು. ಆ್ಯಕ್ಚುಲಿ ನನ್ನನ್ನು ಫಾಲೋ ಮಾಡ್ತಿರೋರಾದರೆ ನೋಡಿರ್ತೀರ ನೀವು. ತೋಟ ತೋರಿಸಿದ್ದೀನಿ ನಮ್ಮ ಅಂಕಲ್ ಅವ್ರ ತೋಟ. ನಾವು ಇಲ್ಲಿ ಇದಕ್ಕೆ ಬಂದಿದ್ದೀವಿ, ಭಾಳ ಒಳ್ಳೆ ಭಕ್ತಿಯಮ್ಮ. ನೀವೇನು ಕೇಳ್ತಿರೋ ಅದು ವರ ಕೊಡ್ತಾಳೆ. ನೀವು ಯಾರು ನನ್ನ ಬೇಡಿಕೆಳ್ರಿ, ಎಲ್ಲ ನೆರವೇರಿ. ಓಕೆ, ಎಲ್ಲಿದ್ದೀ? ನನ್ನ ಮಗಳು ಶ್ರಮಜೀವಿ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಯಾಕಂದರೆ ಅಲ್ಲಿ ಅಡುಗೆ ಮಾಡೋಕ್ಕಂತಂದು ಅದೆಲ್ಲ ಇದು ಬಿದ್ದುಬಿಟ್ಟಿತ್ತಲ್ಲ, ಎಲೆಗಳು ಮಾವಿನ ಮರದ್ದೆಲ್ಲ, ಅದನ್ನೆಲ್ಲ ಸೈಡ್ ಮಾಡಿ ಸಾಕಾಗಿಬಿಟ್ಟಿತ್ತು. ನನಗೆ ನೀರು ಬೇಕನ್ನಿಸ್ತಿತ್ತು. ನಮ್ಮ ಅಂಕಲ್ ಆ್ಯಕ್ಚುಲಿ ತರಕ್ಕೆ ಹೋಗಿದ್ದರು ಗಾಡೀಲಿ ಹಾಕೊಂಬರೋಕ್ಕೆ. ಹಾಗೆ ನಮ್ಮ ಆಂಟಿ ಅಡುಗೆ ಮಾಡೋಕ್ಕೆಲ್ಲ ಸ್ಟವ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹುಡುಗರಿಗಂತೂ ತುಂಬ ಖುಷಿಯಾಗ್ಬಿಡುತ್ತೆ, ಯಾಕಂದರೆ ಪ್ಲೇಸು ಚೆನ್ನಾಗಿತ್ತು. ಅಲ್ಲೆಲ್ಲ ನೋಡೋಕೆ ಆ ಥರ ಇದ್ದಲ್ಲ ಗೈಸ್, ಒಂದು ಮುಳ್ಳು ಇಲ್ಲ ಫ್ರೆಂಡ್ಸ್ ಅಲ್ಲಿ. ಹಾಗೆ ನೋಡಿ ಈ ಕಡೆ ನಮ್ಮ ಅಂಕಲ್ಲು ಮತ್ತು ನಮ್ಮ ಗುಂಡು ಚಿನ್ನು ಅವರು
ನಮ್ಮ ಅಂಕಲ್ ಇದ್ದಾರಲ್ಲ ಅವ್ರ ಅಣ್ಣನ ಮಗ ಅವನು ಜಯಂತ್ ಅಂತಂದು. ಹಾಗೆ ನಮ್ಮ ಅಂಕಲ್ ಅವ್ರ ಫ್ರೆಂಡ್ಸು ಇವರು. ನಾವೆಲ್ಲ ಆಲ್ರೆಡಿ ಒಲೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಏನೇನು ಅಡುಗೆ ಐಟಮ್ ಮಾಡಬೇಕು ಅಂತಂದು. ನೋಡಿ ನಮ್ಮ ಮಂಜು ಮತ್ತು ನಮ್ಮ ವಿಷ್ಣು ಹೆಂಗೆ ಮರ ಆಡ್ರಿದ್ದಾರೆ. ಯಾಕಂದರೆ ಅದು ಮರ ಗಿಡ್ಡದೈತೆ, ಏನು ಹೈಟಾಗೇನಿಲ್ಲ, ಹಾಗಾಗಿ ಕುತ್ಕೋಬೋದು. ನನ್ನ ಮಕ್ಕಳು ಕೂಡ ಎಲ್ಲರೂ ಆರ್ಡ್ರ್ ಬಿಟ್ಟಿದ್ರು, ಅದರಲ್ಲಿ ಹತ್ತಿ ಕುತ್ಕೊಂಡ್ಬಿಟ್ಟಿದ್ರು ಮರದಲ್ಲಿ. ಹಾಗೆ ಸ್ವಲ್ಪ ಒಲೆ ಪೂಜೆ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ. ಎಡೆ ಕೊಡಬೇಕು ದೇವಿಗೆ. ಎಡೆ ತಗೊಂಡೋಗಿ ಕೊಟ್ಟಮೇಲೆ ನಾವೇನಿದ್ರು ಟೇಸ್ಟ್ ನೋಡ್ಬೇಕು ಗೈಸ್. ಅಲ್ಲಿವರೆಗೂ ಏನೂ ನೋಡೋಂಗಿಲ್ಲ. ಫುಲ್ಲು ನಾವು ದುರ್ಗದಿಂದ ಹೋಗಿದ್ದ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಆದರೂ ಆಗಲಿ ಅಂದ್ಕೊಂಡು ಹಾಗೆ ಮತ್ತು ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಜಲ್ದಿ. ಜಸ್ಟು ಏನು ಮಾಡಿದ್ವಿ ಅಂದರೆ ಕಬಾಬ್ ಮಾಡಿದ್ವಿ, ಸಾಂಬಾರು ಮಾಡಿದ್ವಿ, ಅನ್ನ ಮಾಡಿದ್ವಿ, ಮುದ್ದೆ ಮಾಡಿದ್ವಿ. ಫ್ರೈ ಮಾಡೋಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ ಅಂತ ಫ್ರೈನ ಆಮೇಲೆ ಮಾಡ್ಕೊಳೋಣ ಅಂತಂದು ಜಸ್ಟ್ ಮಕ್ಕಳೆಲ್ಲ ಅಲ್ಲೇ ಹಶುವಾಗ್ಬಿಟ್ಟಿತ್ತಲ್ಲ, ಅವರಿಗೆಲ್ಲ ಹೊಟ್ಟೆ ಹಶುವಾಗಿತ್ತು. ಪಾಪ ಮಮ್ಮಿ ಊಟ ಅಂತ ಅಡ್ಡಾಡೋರು. ಹಾಗಾಗಿ ಫ್ರೈ ನಿಧಾನಕ್ಕೆ ಮಾಡಿದರೆ ಆಯ್ತಂತ ಫ್ರೈ ಅಂದ್ಬಿಟ್ಟು ಮುದ್ದೆ, ಅನ್ನ, ಸಾಂಬಾರು, ಕಬಾಬ್ನ ದೇವಸ್ಥಾನಕ್ಕೆ ಎಡೆ ಕಳಿಸಿ ಆಮೇಲೆ ನಾವೆಲ್ಲ ಊಟ ಕೂತ್ಕೊಂಡ್ವಿ ಗೈಸ್. ಅಡುಗೆ ಅಂದ್ರೆ ತುಂಬ ಟೇಸ್ಟಾಗಿತ್ತು. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಈ ಥರ ಹೊರಗಡೆ ನಾವು ಮನೇಲಿ ಮಾಡ್ಕೊಂಡು ಊಟ ಮಾಡೋದಕ್ಕಿಂತ ಈ ಥರ ಹೊರಗಡೆ ಯಾವುದಾದ್ರೂ ಔಟಿಂಗ್ ಪ್ಲ್ಯಾನ್ ಮಾಡಿರ್ತೀವಲ್ಲ, ಅಲ್ಲಿ ದೇವರಿಗಂತ ಎಡೆ ಮಾಡ್ತೀವಲ್ಲ, ಅದಂತೂ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿರಿ ನಮ್ಮ ವಿಚ್ಚು ಆಲೆ ಆಟ ಆಡ್ದಂತ ಸಾಕಾಗಿ ಮತ್ತೆ ಇಲ್ಲಿ ಮನ್ಕೊಂಡು ತರಲೆ ಮಾಡ್ತಿದ್ದಾನೆ ನಮ್ಮ ಚಿನ್ನ ಅವನ ಜೊತೆ. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ನೋಡಿ ಸ್ಟವ್ ಅಂದ್ರೇ ಆಗಲ್ಲ, ಅದರಲ್ಲಿ ಒಂದೇ ಸ್ಟವಲ್ಲಿ ಜಲ್ದಿ ಆಗಲ್ಲ ಅಂದ್ಕೊಂಡು ಅಲ್ಲೆಲ್ಲ ಮಸ್ತು ಒಣ ಕಟ್ಟಿಗೆಗಳು ಬಿದ್ದಿದ್ವಿ, ಎಲ್ಲ ಜೋಡಿಸಿ ನಾವು ಮತ್ತೆ ಒಲೆ ಹಚ್ಬಿಟ್ವಿ ಸಾಂಬಾರಿಗೆ. ಆಮೇಲೆ ಈ ಕಡೆ ಬಂದುಬಿಟ್ಟು ನಮ್ಮ ಆಂಟಿ ಮುದ್ದೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಅಣ್ಣ ಕಬಾಬ್ ಮಾಡ್ದೆ. ನಾನು ನಮ್ಮ ರಾಜು ಅಂಕಲ್ ಸೇರಿ ಸಾಂಬಾರು ಮಾಡಿದ್ವಿ. ಎಲ್ಲರೂ ಒಂದೊಂದು ಮಾಡೋಕ್ಕೆ ನಿಂತ್ಕೊಂಡಿದ್ವಿ ಫ್ರೆಂಡ್ಸ್. ಅಂದರೆ ಆ ಥರ ಹೊರಗಡೆ ಹೋದಾಗ ಗಂಡು ಮಕ್ಳಿಗೆ ಇಂಟ್ರೆಸ್ಟ್ ಬರುತ್ತೆ ಅಡುಗೆ ಮಾಡೋದಕ್ಕೆ ಮಾಡಿದ್ವಿ. ಇಲ್ಲಿ ನೋಡ್ರಿ ನಮ್ಮ ವಿಚ್ಚು ಮತ್ತು ನಮ್ಮ ಮಂಜು ಒಂದು ಹಸು, ಇದು ತುಂಬ ಒಳ್ಳೆ ಹಸು, ಅದನ್ನು ಹಗ್ಗ ಕಟ್ಟಿಬಿಟ್ಟಿದ್ದಾರೆ. ಅಲ್ಲೆಲ್ಲ ಹಸು ಮೇಯ್ಸೋಕ್ಕೆ ಬಂದಿದ್ದರು, ಅದು ಗುದ್ದುತ್ತೆ ಅಂತ ನಮ್ಮ ಆಂಟಿ ಗದರ್ತಾ ಇದ್ದಾರೆ, ನಮ್ಮ ಗೀತಾ ಆಂಟಿ. ಆದರೆ ನಮ್ಮ ಏಮಂಟೆ ಅದು ಏನು ನೀನು ಹೋಗಿಡ್ಕ ನಿನಗೂ ಗುದ್ದಲ್ಲ, ಅದು ಅಷ್ಟು ಒಳ್ಳೆ ಹಸು. ಅವ್ರಿಗೆಲ್ಲ ಗೊತ್ತಿದ್ದಾವಲ್ಲ ಹಸುಗಳವು, ಅದಂತ ಒಳ್ಳೆಯದು. ನಮ್ಮ ಅಣ್ಣ ಗದರ್ತಿದ್ದಾನೆ ಆ್ಯಕ್ಚುಲಿ, ಮಂಜು ಇಚ್ಚು ಬರ್ರೋ ಈ ಕಡೆ ಅಂತಂದು. ಆದರೆ ಅದು ಏನು ಮಾಡಲ್ಲ, ಸುಮ್ಮನೀರು ಆಡಲಿ ಅವರು. ಅದ್ರಾಗೂ ನಮ್ಮ ಸಣ್ಣನಿದ್ದಾನಲ್ಲ ಇಲ್ಲಿ ನಮ್ಮ ವಿಷ್ಣುಗೆ ತುಂಬ ಅಂದರೆ ತುಂಬ ಫ್ರೆಂಡ್ಸ್. ನೀವು ಯಾವುದೇ ಟೈಮಲ್ಲಿ ಹೋಗಿ ಹಸು ಅಂದರೆ ಅವನಿಗೆ ಹಂಗೆ ಎಚ್ಚರ ಮಾಡ್ಕೊಂಬಿಡ್ತಾನೆ ಹಸು ಅಂದೇಟಿ. ನೋಡಿರಿ ನನ್ನ ಮಗಳು ಇಲ್ಲಿ ಜೋಲಿ ಕಟ್ಟಿಸ್ಕೊಂಡು ಹೆಂಗೆ ನೋಡ್ತಿದ್ದಾಳೆ ಮೊಬೈಲ್ನ, ಕಳ್ಳಿ ಥರ ಆಟ ಆಡೋ ಅಂದರೆ ಮೊಬೈಲ್ ನೋಡ್ತಿದ್ದಾಳಂತ. ಅವಳಿಗೆ ಸಮ್ಮಕ್ಕ ಬಂದು ವೀಡಿಯೋ ಮಾಡಿಬಿಟ್ಲಲ್ಲ ಅಂತ. ಹಾಗೆ ನಮ್ಮ ಮನೆಯವರು ಕೂಡ ಜೋಲಿ ಆಡ್ತಿದ್ದಾರೆ ಫ್ರೆಂಡ್ಸ್. ಎಲ್ಲ ಎಷ್ಟು 4-5 ಜೋಲಿ ಕಟ್ಬಿಟ್ಟಿದ್ದಾರೆ ಅಲ್ಲಿ, ಎಲ್ಲ ಜೋಲಿ ಆಟ ಆಡ್ಕೊತಾರೆ. ಈ ಥರ ಇರಬೇಕು ಪ್ಲೇಸು. ತುಂಬ ಅಂದರೆ ತುಂಬ ಪ್ರಶಾಂತವಾಗಿ, ಯಾವುದು ರಿಸ್ಕ್ ಇರೋದೆ ಏನಿಲ್ಲದೆ, ಮನೇಲಿ ಎಷ್ಟೇ ಏನಾದರೂ ಇರಲಿ ಪ್ರಾಬ್ಲಮ್ಸ್ ಇಲ್ಲಿ ಏನಿರಲಿ, ಅಲ್ಲಿ ಹೋದಾಗ ಹತ್ರ ಏನು ನೆನಪು ಬರೋ ಫ್ರೆಂಡ್ಸ್ ಈ ಥರ ಇದ್ದಾಗ ವಾತಾವರಣ. ನೋಡಿರಿ ಇವ್ರು ಶಿಸ್ತು ಎಲ್ಲೋಗಿ ಮೊಬೈಲ್ ನೋಡ್ತಿದ್ದಾರೆ. ನಮ್ಮ ಮನೆಯವ್ರು ಆ್ಯಕ್ಚುಲಿ ಗದರ್ತಾಯಿದ್ರು ಮೊಬೈಲ್ ಹಿಡ್ಕೊಬಿಡ್ರಿ ಅಂತ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದಂಗೆ ಸುಮ್ಮನೆ ಮರ ಹತ್ತೀವಿ ಅಂತ ಹತ್ತಿ ಮೊಬೈಲ್ ನೋಡ್ತಾಯಿದ್ದಾರೆ. ನೋಡಿ ದಿಗಂತ್, ದೀಕ್ಷಿತ್ ಮತ್ತು ಜಯಂತ್ ಅಂತ ಅವ್ರ ಮೂವರು ಅಣ್ಣ ತಮ್ಮಗಳೇ. ನೋಡಿ ಫ್ರೆಂಡ್ಸ್ ಹೆಂಗೆ ಆ ಹಸುನ ಎಷ್ಟು ತರಲೆ ಮಾಡ್ತಿದ್ರು, ಮೇಯಕ್ಕೆ ಬಿಡೋಂಗಿಲ್ಲ ಅದನ್ನು. ಆಮೇಲೆ ನಮ್ಮ ಅಂಕಲ್ ಬಂದು ಹೇಳಿದರು ಗುದ್ದತ್ ಬರ್ರಿ ಅಂತಂದು. ಆದರೆ ಗುದ್ದಲ್ಲ ಅಂತ ಅವ್ರಿಗೆ ಆಲ್ರೆಡಿ ಆ್ಯಕ್ಚುಲಿ ಗೊತ್ತಾಗ್ಬಿಟ್ಟೈತೆ. ಆಮೇಲೆ ಅದು ಮೇಯ್ಲಿ ಅಂತ ನಮ್ಮ ಅಂಕಲ್ ಪಾಪ ಅವ್ರನ್ನ ನಿಧಾನಕ್ಕೆ ಈ ಕಡೆ ಕರ್ಕೊಂಡ್ರು. ನೋಡಿರಿ ಅವ್ರು ಎಷ್ಟು ತರಲೆ ಮಾಡ್ತಿದ್ರು ಅಂದ್ರೆ ಆ ಸುತ್ತಕ್ಕೆ ಅಷ್ಟು ಇಷ್ಟ ಅಲ್ಲ. ನೋಡಿರಿ ನಮ್ಮ ಜಗಂಕಲು ಬಂದರು, ಅವರು ಊರೊಳಗೆ ಹೋಗಿದ್ರು, ಏನೋ ಕೆಲಸ ಐತಂತ. ನಾವು ಊರಿಂದ ಹೊರಗೆ ಇಲ್ಲೇ ಮಾಡೋಣ, ಯಾವಾಗಲೂ ಮನೇಲಿ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್, ಆದರೆ ಇಷ್ಟು ಟೇಸ್ಟ್ ಬರೋಲ್ಲ. ಹೊರಗಡೆ ಮಾಡೋದ್ರಿಂದ ತುಂಬ ಸೂಪರಾಗಿ ಬಂದಿತ್ತು. ಎಲ್ಲ ಹಶುವಾಗ್ಬಿಟ್ಟಿತ್ತಲ್ಲ, ಮಕ್ಕಳು ಊಟಕ್ಕೆ ಕೂತ್ಕೊಂಡ್ಬಿಟ್ರೆ ಅವ್ರು ಸಮಾಧಾನ ಬಿಟ್ಟರೆ ನಮಗೆ ತುಂಬ ಖುಷಿ. ಹಾಗಾಗಿ ಅವ್ರನ್ನೆಲ್ಲ ಫಸ್ಟ್ ಪಂತಿಲಿ ಊಟಕ್ಕೆ ಕೂತಿಸ್ಬಿಟ್ವಿ ಫ್ರೆಂಡ್ಸ್. ಅವರೆಲ್ಲ ಊಟ ಮಾಡಿದ್ರು. ಬನ್ನಿ ನೀವು ಊಟ ಮಾಡಿ. ಎತ್ತಲೆನಾ ಅಚ್ಚು ಮಂಜು ಆಯ್ ಮಾಡ್ರಿ. ಹೆಂಗೈತೆ ಚಿಚ್ಚಿ ಅಚ್ಚು? ಮಕ್ಕಳಿಗೆಲ್ಲ ಆಯಿತು. ನೆಕ್ಸ್ಟ್ ದೊಡ್ಡವರು ಮಾಡಲಿ ಅಂತಂದು ಆ್ಯಕ್ಚುಲಿ ಅವರು ಸ್ವಲ್ಪ ಫಸ್ಟು ನಮ್ಮ ಮನೆಯವ್ರು ಕೂತ್ಕೊಂಡಿದ್ರು, ಆಮೇಲೆ ನಮ್ಮ ಆಂಟಿ ಬಂದರು, ಆಮೇಲೆ ನಮ್ಮ ಅಂಕಲ್ ಅವ್ರ ಫ್ರೆಂಡ್ಸ್ ಬಂದರು. ಹಂಗೆ ಒಬ್ಬೊಬ್ಬರು ಬಂದಿರೋದ್ರಿಂದ ಹಿಂದೆ ಮುಂದೆ ಕೂತಿದ್ದಾರೆ. ಬರ್ರಿ ಫ್ರೆಂಡ್ಸ್, ನಾನು ಊಟ ಮಾಡ್ತಿದ್ದೀನಿ, ನೀವು ಬರ್ರಿ ಊಟ ಮಾಡೋಣ. ತಗೊಳ್ಳಿ ನಿಮಗೋಸ್ಕರ ಒಂದು ಪೀಸ್.
ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನಾನು ಆ್ಯಕ್ಚುಲಿ ಎಲ್ಲರಿಗೂ ಊಟ ಬಡಿಸಿ ಲಾಸ್ಟಿಗೆ ನಂದು ಊಟ ಎಲ್ಲರಿಗೂ ಆಲ್ಮೋಸ್ಟ್ ಮುಗ್ದೋಗಿತ್ತು, ನಂದೊಬ್ಬಳದೇ ಇದ್ದಿದ್ದು. ಅಮ್ಮ ಇಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂದರೆ ಅಮ್ಮ ಅವ್ರ ಫ್ರೆಂಡ್ ಪುತ್ರಮ್ಮ ಅಂತ ಐತೆ ಅವ್ರಿಗೆ ಹೋಗಿತ್ತು. ಆಗಲೇ ಬಂದು ಮತ್ತೆ ಕಾರಲ್ಲಿ ಕುತ್ಕೊಂಡೆ ಊಟ ಮಾಡಿದ್ರು. ಅವ್ರು ಕೆಳಗೆ ಕುತ್ಕೊಳಕ್ಕಾಗಲ್ಲ, ಹಾಗಾಗಿ ನಾವು ಅಲ್ಲೇ ಸ್ವಲ್ಪ ಪಕ್ಕದಲ್ಲಿ ಸಣ್ಣದೊಂದು ಕೆರೆ ಥರ ಇತ್ತು ಫ್ರೆಂಡ್ಸ್, ನೋಡ್ಕೊಬರೋಣ ಅಂತ ಹೋದ್ವಿ. ಅಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ಇವ್ರು ಭಾರಿ ತರಲೆ ಫ್ರೆಂಡ್ಸ್, ಅದಕ್ಕೆ ಅವ್ರು ನಾನು ನೀರ ಹತ್ರ ಕರ್ಕೊಂಡು ಹೋಗಲಿಲ್ಲ. ನನ್ನ ಮಂಜು ಮಾತು ಕೇಳ್ತಾನೆ, ನಾನು ದೊಡ್ಡ ಅಳಿಯ ಅವನು. ಈ ಮಂಜು ಅಲ್ಲಿ ಹೋಗ್ಬಾರ್ದಪ್ಪಿ ಅಂತ ಅಂದ ತಕ್ಷಣ ಅವನ ಹೆಸರು ಗೌರವ್, ನಾವೆಲ್ಲ ಮಂಜು ಅಂತೀವಿ. ಹೋಗ್ಬರ್ರಿ ಅಂತ ಅಂದ ತಕ್ಷಣ ಕೇಳ್ಬಿಡ್ತಾನೆ. ಇವ್ನು ಹಂಗಲ್ಲ ಫ್ರೆಂಡ್, ಬೇಕಿದ್ರೆ ಇಲ್ಲಿಂದ ಒಬ್ಬರು ದೂಕ್ಬಿಡ್ತಾನೆ ಚಿಕ್ಕವನು ಅಂತ ತರಲೆ ಅವನು. ಹಂಗಾಗಿ ಅವನ್ನ ಹತ್ಲ ಕರ್ಕೊಂಡು ಹೋಗಲಿಲ್ಲ. ನಾವಷ್ಟೇ ಅಲ್ಲಿ ಹೋಗಿ ನೋಡ್ಕೊಂಡ್ವಿ. ಅದು ಫುಲ್ಲು ಕೆಸರಿತ್ತು, ಅಲ್ಲೆಲ್ಲ ಮುಂದಕ್ಕೆ ಹೋಗಕ್ಕೆ ಬರಲಿಲ್ಲ. ನೋಡಿದ್ವಿ, ಅದೇ ಬಂದ್ವಿ ಫ್ರೆಂಡ್ಸ್ ಮತ್ತೆ ವಾಪಸ್ಸು. ಈಗ ಆಲ್ಮೋಸ್ಟ್ ಸಂಜೆ ಆಗಿಬಿಡ್ತು. ಒಂದು ಟ್ರಿಪ್ ಬಿಟ್ಟು ಬರೋಕೆ ಹೊರಟ್ರು ಅಂಕಲ್ಲು. ಮತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಊರಿಗೆ ಹೊರಟ್ರು ಫ್ರೆಂಡ್ ಅವರು ಡೈರೆಕ್ಟು. ಮತ್ತು ನಾವು ಬೆಳಿಗ್ಗೆ ಹೋಗ್ಬಿಡೋಣ ಅಂತ ನಾವು ಉಳ್ಕೊಂಡ್ವಿ. ನೋಡಿ, ನಾವು ಉಳ್ಕೊಂಡಾಗ ನಾವು ಮನೆಗೆ ಹೊರಡೋಷ್ಟೊತ್ತಿಗೆ ಆಲ್ರೆಡಿ 6:30 ಆಗಿತ್ತು. ಆ ಮನೆಗೆ ಹೋದ್ಮೇಲೆ ಅನ್ನಿಸ್ತು ಅಲ್ಲೇ ಇದ್ದು ಬರ್ಬೋದಾಗಿತ್ತಲ್ಲ ಆದರೆ ಫುಲ್ಲು ಕತ್ಲಾಗ್ಬಿಡ್ತು. ಅಲ್ಲೆಲ್ಲ ಸೊಳ್ಳೆ ಕಾಟ ಜಾಸ್ತಿ ಆಗ್ಬಿಡ್ತು ಸಂಜೆ ಆಗ್ತಾ. ಅಷ್ಟೊತ್ತವರೆಗೆ ಏನಿರಲಿಲ್ಲ. ಸಂಜೆ ಆಗ್ತಾ ಫುಲ್ಲು ನಮ್ಮ ಅಂಕಲ್ ಯಾವಾಗ ಫಸ್ಟ್ ಟ್ರಿಪ್ ಬಿಟ್ಟು ಬಂದ್ರೆ ಅವ್ರು ಬರೋಷ್ಟೊತ್ತಿಗೆ ಫುಲ್ಲು ಸೊಳ್ಳೆ ಕಾಟ ಆಗ್ಬಿಡ್ತು ಅಲ್ಲಿ ಕೆಳಗೆ ಮರದಡಿಯಲ್ಲಿ. ಹಂಗಾಗಿ ಈ ಕಡೆ ಬಂದು ನಿಂತ್ಕೊಂಡ್ವಿ ಎಲ್ಲ. ಈಗೆಲ್ಲ ಮನೆ ಕಡೆ ಹೊರಟ್ವಿ. ನಮ್ಮ ಆಂಟಿ ಮನೆ ಹತ್ರ ಹೋಗೋಣ ಅಂತ ಎಲ್ಲ ಪ್ಯಾಕ್ ಆಯಿತು. ಜಸ್ಟ್ ನಾನು, ನಮ್ಮ ಮನೆಯವರು, ನಮ್ಮ ಗೀತಾ ಆಂಟಿ, ನನ್ನ ಮಗಳು, ನಮ್ಮ ಜಗಂಕಲ್ ಅಷ್ಟೇ. ನಮ್ಮ ರಾಜು ಅಂಕಲ್ಲು ಮತ್ತು ಎಲ್ಲರೂ ಆಲ್ರೆಡಿ ಒಂದು ಟ್ರಿಪ್ ಹೋಗ್ಬಿಟ್ರು ಅವರು. ನಮ್ಮ ಅಣ್ಣ ನಮ್ಮ ಅತ್ತಿಗೆನೂ ಊರ ಕಡೆ ಹೊರಟ್ರು. ನೋಡಿ ಹೇಗಿದೆ ಕ್ಲೈಮ್ಯಾಟ್, ತುಂಬ ಸೂಪರಾಗಿರುತ್ತಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮೂರ ಕಡೆ ಈ ಥರನೇ ಸೀನೇ ಸಿಗಲ್ಲ ಫ್ರೆಂಡ್ಸ್. ಹಾಗೆ ಇದು ಲೈಟ್ ಯಾಕೆ ತೋರಿಸ್ತಿದ್ದೀನಿ ಅಂತ ಅಂದ್ಕೊತಿದ್ರೆ ನೋಡಿ, ಇದರಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಇದು ಮನುಷ್ಯರು ಅಥವಾ ಪ್ರಾಣಿ ಒಟ್ಟು ಜೀವ ಇರೋದು ಯಾವುದಾದ್ರೂ ಅಡ್ಡಾಡಿದರೆ ಸೆನ್ಸರ್ ಮಾಡುತ್ತಾ ಲೈಟ್. ಹಾಗಾಗಿ ನಾನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ನಮ್ಮೂರಲ್ಲೆಲ್ಲ ಈ ಥರ ಇಲ್ಲ, LED ಲೈಟ್ಸ್ ಅಷ್ಟೇ ಇರೋದು. ನೋಡಿ, ನನ್ನ ಮಗಳು ಇವಾಗ ಹೋಗ್ತಾಳೆ, ಅದು ಫೋಕಸ್ ಎಷ್ಟು ಬ್ರೈಟ್ನೆಸ್ ಆಗುತ್ತೆ ನೋಡಿ. ಮತ್ತು ಅಲ್ಲಿಂದ ಈಚೆ ಬಂದ್ವಿ ಅಂದ ತಕ್ಷಣ ಮತ್ತೆ ಅದು ವಾಪಸ್ ಮಾಮೂಲಿ ಲೈಟ್ ಕಮ್ಮಿ ವೋಲ್ಟೇಜ್ ಇರುತ್ತೆ. ಮತ್ತು ಮನುಷ್ಯರು ಏನಾದರೂ ಅಲ್ಲಿ ಮೂವ್ ಆಗ್ತಿದ್ವಿ ಅಂದ ತಕ್ಷಣ ಮತ್ತು ಫೋಕಸ್ ಜಾಸ್ತಿ ಆಗುತ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇವ್ರ ಊರಲ್ಲಿ ಎಷ್ಟು ಚೆನ್ನಾಗಿದೆ ಟೆಕ್ನಾಲಜಿ ಅಂತಂದು. ನಮ್ಮೂರಲ್ಲಿ ಈ ಥರ ಇಲ್ಲ ನೋಡಿ. ನನ್ನ ಮಗಳು ಅದಕ್ಕೋಸ್ಕರ 2-3 ಸಲ ನಿಮಗೆ ತೋರ್ಸೋಕ್ಕೋಸ್ಕರನೇ ಓಡಾಡಿದ್ಲು. ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್, ಸಿ ಯು.